ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಮಿಕ್ಸ್ಚರ್ ಆಫ್ ಫಂಕ್ಷನ್ಸ್ ಬರುತ್ತೆ. ಟ್ರಿಗ್ನೋಮೆಟ್ರಿ, ಪಾಲಿನಾಮಿಯಲ್ ಫಂಕ್ಷನ್ ಮಿಕ್ಸ್ ಮಾಡಿರ್ತಾರೆ, ಲಾಗ್ ಫಂಕ್ಷನ್ಸು, ಎಕ್ಸ್ಪೊನೆನ್ಷಿಯಲ್ಲು, ಇವೆಲ್ಲನೂ ಕಂಬೈನ್ ಹಾಕ್ಕೊಂಡು ನಿಮಗೆ ಹಲವಾರು ಹೊಸ ಹೊಸ ಫಂಕ್ಷನ್ಸ್ ಬರುತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ಅದನ್ನು ಚೆನ್ನಾಗಿ ಯೋಚನೆ ಮಾಡೋದು ಕೆಪಾಸಿಟಿ ಬೇಕು ಅಂತ ಹೇಳಿದ್ರೆ ನಾವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ನ ಅರ್ಥ ಮಾಡ್ಕೊಬೇಕು ಮೊದಲಾಗಿ. ಏನಪ್ಪ ಅದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಮ್ಮ ಹತ್ರ ಎರಡು ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್. ಈ ಆ್ಯರೋ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಇನ್ಪುಟ್ಟು. ಆಯಿತಾ, ಇನ್ಪುಟ್ ಕೊಡ್ತಾ ಇದ್ದೀವಿ. ಎಫ್ ಆಫ್ ಎಕ್ಸ್ ಅದನ್ನು ಪ್ರೋಸೆಸ್ ಮಾಡಿಕೊಂಡು ನಮಗೆ ಔಟ್ಪುಟ್ ಕೊಡುತ್ತೆ. ಇಲ್ಲೇ ಮುಖ್ಯವಾದ ಭಾಗ ಅಂತ ಹೇಳಿದ್ರೆ ಇದೇನೇನೆ. ಇವಾಗ ಈ ಔಟ್ಪುಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ದ್ಯಾಟ್ ವಿಲ್ ಬಿ ದ ಇನ್ಪುಟ್ ಆಫ್ ಜಿ ಆಫ್ ಎಕ್ಸ್. ಏನು ಉತ್ತರ ಬರುತ್ತೋ ಅದನ್ನು ಇನ್ಪುಟ್ಟಾಗಿ ನಾವು ಮುಂದಕ್ಕೆ ತೊಗೊಂಡೋಗ್ಬೇಕು. ನಮ್ಮ ಕೆಪಾಸಿಟಿಯಲ್ಲಿರೋದು ಇನ್ಪುಟ್ ಕೊಡೋದಕ್ಕೆ ಇಲ್ಲಿ, ಆಯಿತಾ, ಎಡಗಡೆ ಎಫ್ ಆಫ್ ಎಕ್ಸ್ ನಾವು ಇನ್ಪುಟ್ ಕೊಡ್ಬೋದು. ಅದನ್ನು ನಾವು ಕ್ಯಾರಿ ಓವರ್ ಮಾಡಿಕೊಂಡು ಈ ರೀತಿಯಲ್ಲಿ ಜಿ ಎಫ್ ಎಕ್ಸ್ ಪ್ರೊಸೆಸ್ ಮಾಡಿ ಅದನ್ನು ನಮ್ಗೆ ಉತ್ತರ ಕೊಡುತ್ತೆ. ಸೊ ದಿಸ್ ಇಸ್ ಯುವರ್ ಎಂಟೈರಿಟಿ. ಸರಿನಾ? ಸೊ ಇಲ್ಲಿ ನೋಡಿ, ಈ ಥರ ನೋಡ್ತೀನಿ ನಾನು ನಿಮಗೆ. ಸೊ ಇವೆರಡೇ ಅಂತೆಲ್ಲ ಕಂಡು ಹಲವಾರು ಫಂಕ್ಷನ್ಸ್ ನಾವು ಕಂಬೈನ್ ಮಾಡ್ಕೊಬೋದು. ಇದು ನಮ್ಮ ಎಫ್ ಆಫ್ ಎಕ್ಸ್, ಇದು ನಮ್ಮ ಜಿ ಆಫ್ ಎಕ್ಸ್. ಮತ್ತು ಇದರಲ್ಲಿ ನಾನು ಒಂದು ಇನ್ಪುಟ್ ಕೊಡ್ತಾಯಿದ್ದೀನಿ, ಇದು ಪ್ರೋಸೆಸ್ ಮಾಡಿಕೊಂಡು ಈ ಔಟ್ಪುಟ್ನ ಇದಕ್ಕೆ ಇನ್ಪುಟ್ ಆಗಿ ಕೊಡ್ತಾ ಇದೆ. ಮತ್ತು ಇವಾಗ ಇದನ್ನು ಕೂಡ ಪ್ರೋಸೆಸ್ ಮಾಡಿ ಫೈನಲ್ ಔಟ್ಪುಟ್ ಇದು ನಮ್ಮ ಯೂಸರ್ ಇನ್ಪುಟ್ ಅಂತ ಹೇಳಿ ಕರೀಬೋದು. ಯೂಸರ್ ಇನ್ಪುಟ್ ಫಂಕ್ಷನಿನ ಔಟ್ಪುಟ್ಟು, ಇಲ್ಲಿನ ಇನ್ಪುಟ್ಟು, ಆ್ಯಂಡ್ ವಿ ಹ್ಯಾವ್ ದಿಸ್ ಟು ಬಿ ಅ ಫೈನಲ್ ಔಟ್ಪುಟ್. ಸರಿನಾ? ಹಲವಾರು ಈ ಥರ ಫಂಕ್ಷನ್ಸ್ ನಾವು ಕಂಬೈನ್ ಮಾಡ್ಕೊಂಡು ಹೋಗ್ಬೋದು. ತಕ್ಷಣಕ್ಕೆ ಇದೆ. ಇದಕ್ಕೊಂದು ಹೆಸರು ಕೊಡ್ತಾಯಿದ್ದೀನಿ ನಾನು, ಇಂಟರ್ನಲ್ ಅಂಥೇಳಿ, ಇಂಟರ್ನಲ್ ಫಂಕ್ಷನ್ನು. ಇದು ನಮ್ಮ ಎಕ್ಸ್ಟರ್ನಲ್ ಫಂಕ್ಷನ್. ನಾನು ಕೊಡ್ತಾ ಇರೋವಂಥ ಹೆಸರು ಆ್ಯಕ್ಚುಲಾಗಿ ಈ ಥರ ಇದೆಯೋ ಎಲ್ಲ ಗೊತ್ತಿಲ್ಲ ನನಗೆ, ನಾನು ಸುಮ್ಮನೆ ಹಿಂಗೆ ಕೊಡ್ತಾಯಿದ್ದೀನಿ. ಹಾಂ, ಹೇಗೆ ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು, ಈ ಯೋಚನೆನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಜಿ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಇದರಲ್ಲಿ ನಮ್ಮ ಪ್ರೊಸೆಸಿಂಗ್ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಆಫ್ ಪ್ರೊಸೆಸಿಂಗು ಬಲಗಡೆಯಿಂದ ಎಡಗಡೆವರೆಗೂ ಈ ರೀತಿಯಲ್ಲಿ ಸೀಕ್ವೆನ್ಸ್ ಆಫ್ ಪ್ರೊಸೆಸಿಂಗ್ ಹ್ಯಾಪನ್ಸ್ ಇನ್ ದಿಸ್ ಮ್ಯಾನರ್. ಇದನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್. ಸರಿನಾ? ಏನಪ್ಪ ಅದು ಅಂತ ಹೇಳಿದ್ರೆ ಫಸ್ಟ್ ನಾವು ಎಫ್ ಆಫ್ ಎಕ್ಸ್ ಮಾಡ್ತೀವಿ, ಇದನ್ನು ನಾವು ಕ್ಯಾರಿ ಮಾಡಿಕೊಂಡು ದಿಸ್ ವಿಲ್ ಬಿ ದ ಇನ್ಪುಟ್ ಫಾರ್ ಯುವರ್ ಜಿ ಆಫ್ ಎಕ್ಸ್. ಆಯಿತಾ? ಉದಾಹರಣೆ ಒಂದು ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ ನಮ್ಮ ಹತ್ರ ಎಫ್ ಆಫ್ ಎಕ್ಸ್ ಇದೆ ವಿಚ್ ಇಸ್ ಸೇ ಎಕ್ಸ್ ಸ್ಕ್ವೇರ್, ಮತ್ತು ಜಿ ಆಫ್ ಎಕ್ಸ್ ಇದೆ ಸಿ ದಟ್ ಇಸ್ 3x + 1. ಆಯಿತಾ? ಸೊ ಅದು ಈ ರೀತಿಯಲ್ಲಿ ಕಾಣುತ್ತೆ, ನೋಡ್ಬೋದು. ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ 3x + 1. ಇವಾಗ ಇದು ಒಂದು ಯೂಸರ್ ಇನ್ಪುಟ್ ಕೊಡ್ತಾ ಇದ್ದೀವಿ, ಪ್ರೊಸೆಸ್ ಮಾಡಿ ಅದು ಔಟ್ಪುಟ್ ಕೊಡುತ್ತೆ. ಆ ಔಟ್ಪುಟ್ನ ನಾವು ಕ್ಯಾರಿ ಮಾಡಿಕೊಂಡು ದಟ್ ವಿಲ್ ಬಿ ದ ಇನ್ಪುಟ್ ಫಾರ್ ಜಿ ಆಫ್ ಎಕ್ಸ್, ದಟ್ ಈಸ್ ಪ್ರೊಸೆಸ್ ಆ್ಯಂಡ್ ವಿ ಗೆಟ್ ಎನ್ ಔಟ್ಪುಟ್ ಆಫ್ ಸಮಥಿಂಗ್. ದಟ್ಸ್ ಅವರ್ ಫೈನಲ್ ಔಟ್ಪುಟ್. ಈ ಸಿನಾರಿಗೆ ನಾವು ಆ್ಯಕ್ಚುಯಲ್ ವ್ಯಾಲ್ಯೂ ಕೊಡೋಣ ಇವಾಗ -1. ಏನು ಉತ್ತರ ಬರುತ್ತೆ ಎಫ್ ಆಫ್ ಎಕ್ಸ್ ಆದಮೇಲೆ? ಎಫ್ ಆಫ್ ಎಕ್ಸ್ ಅದನ್ನು ಪ್ರೋಸೆಸ್ ಮಾಡಿ ವಿಲ್ ಗೆಟ್ ಎನ್ ಆನ್ಸರ್ ಆಫ್ 1. ದಟ್ ವಿಲ್ ಬಿ ಕ್ಯಾರಿಡ್ ಓವರ್ ಟು ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ನ ಇದನ್ನು ಪ್ರೋಸೆಸ್ ಮಾಡಿ ವಿಲ್ ಗೆಟ್ ಎನ್ ಔಟ್ಪುಟ್ ಆಫ್ 4. 3 × 1 + 1 is 4 ಅಲ್ವಾ? ಸೊ ಇಲ್ಲಿ ಇದನ್ನು ಈ ರೀತಿಯಲ್ಲಿ ಬರ್ತೀನಿ ನೋಡಿ. ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಕಾಪಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ, ಮತ್ತು ನನಗೆ ಬೇಕಾಗಿರೋ ಹಂಗೆ ಹರಿಸಿ ಏನೇನು ವ್ಯಾಲ್ಯೂಸ್ ಬೇಕೋ ಅದನ್ನು ಬರ್ಕೊತೀನಿ. ಸೊ ಇದು ನಮ್ಮ ಎಕ್ಸ್ ಸ್ಕ್ವೇರ್, ಇದು 3x + 1 ನೋಡಿದ್ರಿ ಅಲ್ವಾ? ಇಲ್ಲಿ ಯೂಸರ್ ಇನ್ಪುಟ್ ಏನಿತ್ತು ಹುಡುಗ್ರ? ಇಟ್ ವಾಸ್ 1 -1 ಹೇಳಬೇಕು ಅಂದರೆ
ಔಟ್ಪುಟ್ ಬಂದು 1 ಬಂತು. ದಟ್ ವಿಲ್ ಬಿ ದ ನ್ಯೂ ಇನ್ಪುಟ್. ಫೈನಲ್ ಆನ್ಸರ್ ಬಂದು ಇಟ್ ವಾಸ್ 4. ಸರಿನಾ? ಸೊ ವಿ ಹ್ಯಾವ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ಇದನ್ನು ನೀವಾಗ ಕಂಬೈನ್ ಮಾಡಿಕೊಂಡು ನಿಮಗೆ ನೋಡ್ತಾ ಇದ್ದೀನಿ. ಫೈನಲ್ ಎಕ್ಸ್ಪ್ರೆಷನ್ ಆಫ್ ಜಿ ಕಾಂಪೊಸಿಷನ್ ಎಫ್ ಆಫ್ ಎಕ್ಸ್. ಇವಾಗ ನೋಡಿ, ಆ್ಯಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x + 1, ಜಿ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಜಿ ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಇಲ್ಲಿ? ಇಟ್ ವಿಲ್ ಬಿ ಜಿ ಆಫ್ ಎಫ್ ಆಫ್ ಎಕ್ಸ್ ಬದಲಾಗಿ ಏನು ಬರ್ಕೊಬೇಕು ನಾವು? ವಿ ಹ್ಯಾವ್ ಟು ರೀಪ್ಲೇಸ್ ದ್ಯಾಟ್ ವಿತ್ ಎಕ್ಸ್ ಸ್ಕ್ವೇರ್. ಮತ್ತು ಸ್ವಲ್ಪ ನಿಮಗೆ ಆಲ್ಜಿಬ್ರಾ ಅರ್ಥಮೆಟಿಕ್ ಎಲ್ಲ ಸುಲಭ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಎಕ್ಸ್ ಬದಲಾಗಿ ಏನು ಹಾಕ್ಬೇಕು ನಾವು? ಸಬ್ಸ್ಟಿಟ್ಯೂಷನ್ ಮಾಡಬೇಕು. ದ್ಯಾಟ್ ವಿಲ್ ರಿಸಲ್ಟ್ ಇನ್ 3 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ + 1. ಸರಿನಾ? ಇಲ್ಲೊಂದು ಮತ್ತೊಂದು ಎಕ್ಸಾಂಪಲ್ ತೊಗೊತೀವಿ ನೋಡಿ. ಎಕ್ಸಾಂಪಲ್ ಜಿ ಕಾಂಪೊಸಿಷನ್ ಎಫ್ ಆಫ್ 4 ತೊಗೊತಾ ಇದ್ದೀನಿ. ಸೊ ಇಲ್ಲೇನು ಬರ್ತು ಉತ್ತರ? 3 ಟೈಮ್ಸ್ ಆಫ್ 4 ಸ್ಕ್ವೇರ್ + 1 ವಿಚ್ is equal to 16 and 49. 16 3s + 1 is 49 ಅಲ್ವಾ? ಸೊ ಅದನ್ನು ನಾವು ಈ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ನಮ್ಮ ಇಂಟರ್ನಲ್ ಬಂದು ಎಫ್ ಆಫ್ ಎಕ್ಸ್, ಎಕ್ಸ್ಟರ್ನಲ್ ಬಂದು ಜಿ ಆಫ್ ಎಕ್ಸ್ ಫಂಕ್ಷನ್ನು ಅಂತ ಹೇಳಿದ್ರೆ ಮೊದಲನೇ ಫಂಕ್ಷನ್ ಇದು, ಅದಾದಮೇಲೆ ಇದು. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಇಲ್ಲೂ ಕೂಡ ಅದೇ ಪ್ರೋಸೆಸ್ಸು. ಇನ್ಪುಟ್ ನಾವು ಎಫ್ ಆಫ್ ಎಕ್ಸ್ ಕೊಡ್ತೀವಿ, ಔಟ್ಪುಟ್ಟು ಆಫ್ ಎಫ್ ಆಫ್ ಎಕ್ಸ್ ವಿಲ್ ಬಿ ದ ಇನ್ಪುಟ್ ಫಾರ್ ಜಿ ಆಫ್ ಎಕ್ಸ್. ಈ ಜಿ ಆಫ್ ಎಕ್ಸ್ನ ತೊಗೊಂಡು ನಾವು ವಿಲ್ ಗೆಟ್ ಎನ್ ಔಟ್ಪುಟ್ ಆಫ್ ಜಿ ಆಫ್ ಎಕ್ಸ್, ದ ಕಾಂಪೊಸಿಷನ್ ಹೇಳಬೇಕು ಅಂದರೆ. ಸೊ ಇಫ್ ಯು ಗಿವ್ ಎನ್ ಇನ್ಪುಟ್ ಆಫ್ 4 ಟು ಎಫ್ ಆಫ್ ಎಕ್ಸ್, ನಮ್ಮ ಔಟ್ಪುಟ್ ಬಂದು 16 ಆಬ್ವಿಯಸ್ಲಿ. 16 ದಟ್ ವಿಲ್ ಬಿ ದ ಇನ್ಪುಟ್ ಫಾರ್ ಜಿ ಆಫ್ ಎಕ್ಸ್. ಇದನ್ನು ಪ್ರೋಸೆಸ್ ಮಾಡ್ತು ಅಂತ ಹೇಳಿದ್ರೆ 3 × 16 + 1 ದಟ್ ಈಸ್ 49 ಅಷ್ಟೇ. ಸರಿನಾ? ಸೊ ಈ ಥರ ಸೀಕ್ವೆನ್ಸ್ ಆಫ್ ಥಿಂಕಿಂಗ್ನ ನಾವು ಒಂದೇ ಎಕ್ಸ್ಪ್ರೆಷನ್ನ ಕಂಪೇರ್ ಮಾಡ್ಬೋದು ಅಲ್ವಾ? ಸೊ ದಟ್ ಎಕ್ಸ್ಪ್ರೆಷನ್ ಈಸ್ ಯುವರ್ ಜಿ ಕಾಂಪೊಸಿಷನ್ ಆಫ್ ಎಫ್. ಸೊ ಎರಡು ಎಕ್ಸ್ಪ್ರೆಷನ್ ಕಂಬೈನ್ ಹಾಕ್ಕೊಂಡು ಮತ್ತು ಈ ಎಕ್ಸ್ಪ್ರೆಷನ್ ಬಂದಿದೆ ಅಂತ ಹೇಳಿ ನೋಡ್ಸೋದಕ್ಕೆ ಈ ಒಂದು ಉದಾಹರಣೆ. ಸರಿನಾ? ಸೊ ಇದ್ರ ಮೇಲೆ ಹಲವಾರು ಕಾಂಪ್ಲೆಕ್ಸ್ ಫಂಕ್ಷನ್ಸ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಕಾನ್ಸೆಪ್ಟು, ಸೀಕ್ವೆನ್ಸ್ ಆಫ್ ಥಿಂಕಿಂಗು, ಪ್ರೊಸೆಸಿಂಗ್ ಅರ್ಥ ಮಾಡ್ಕೊಳ್ಳಿ. ಇದು ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನು, ಟ್ರಿಗ್ನೋಮೆಟ್ರಿ, ಎಷ್ಟೊಂದು ಕಡೆ ಟ್ರಿಗ್ನೋಮೆಟ್ರಿ ಅಂತಲೇ ಅಲ್ಲ, ಹಲವಾರು ಕಡೆ ನಾವು ಈ ಬಿಹೇವಿಯರ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊತಾ ಇದ್ದೀವಿ. ಸೊ ಈ ಭಾಗ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಂ, ಪಾಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಷಯನೂ ಬರ್ಕೊಳ್ಳಿ.